ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹಿಂಗೆ ಚೆನ್ನಾಗಿರಿ. ನಾನು ನಿಮ್ಮ ದಚ್ಚು. ನಾನು ನಿಮ್ಮ ದೀಪು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲಿದ್ದೆ ಇಲ್ಲಿ ತನಕ ಮ್ಯೂಸಿಕ್. ಬೆಳಗ್ಗೆ ಕಾಲೇಜ್ ಹತ್ರ ಇದ್ದೀನಿ ಭಯ್ಯ, ಬರ್ತೀನಿ. ಎಷ್ಟು 5 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಕರೆಕ್ಟಾಗಿ ಟೈಮ್ ಬಂದು ಇವಾಗ 6 ಗಂಟೆ. ಇವಾಗ ಬಂದವ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೀನಿ. ವ್ಲಾಗ್ ಮಾಡ್ಬೇಕು ಭಯ್ಯ, ಬೇಗ ಬರ್ರಿ ಅಂತ ನೋಡ್ರಿ. ಸೊ ಇವಾಗ ಬರ್ರಿ ಹೊರಡೋಣ. ಸಿಗ್ನಲ್ ಆರ್ಸೋದು ಅಂದ್ರೆ ಹೆಂಗೆ ಅಂದ್ರೆ ನೋಡ್ರಿ, ಆ ರೋಡಲ್ಲಿ ನಾವು ಹೋಗ್ಬೇಕಾರದು ಟ್ರಾಫಿಕ್ ಐತೆ ಅನ್ಬಿಟ್ಟು ಒಂದ್ ವೇಳೆ ಹಿಂಗ್ ಕರ್ಕೋ ಇದ್ದವನಿ, ಎಷ್ಟು ಹೇಳಿದ್ರು ಕೇಳಲ್ಲ. ಪೊಲೀಸ್ ಅವ್ರು ಏನಾರು ಅವ್ರ ನೋಡೋಣ. ಅಲ್ಲಿ ಪೊಲೀಸ್ ಅಂಕಲ್ ಅಲ್ಲೇ ಇದಾರೆ, ಅಲ್ಲಿ ನೋಡ್ತಾ ಇದಾರೆ ಪಾಪ ಆ ಅಂಕಲ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮ್ಮ RB ಅಂತ ದರ್ಶನ್, ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್. ಓಕೆ, ಇವಾಗ ಇಲ್ಲಿ ನಾಗರಬಾವಿ ಸಿಗ್ನಲ್ ಜಂಪ್ ಮಾಡ್ಕೊಂಡ್ ಬಂದು ಕಾಯ್ತಿದೀವಿ. ಏನಕ್ಕೆ ಅಂದ್ರೆ ಇವಾಗ ಹೋಗ್ತಿರೋದು ಬಂದು ಬಂಡಿ ಮೈಕಳಮ್ಮ ಟೆಂಪಲ್ಗೆ. ವರ್ಷದ ಮೊದಲನೇ ಬ್ಲಾಗ್ ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಮಾಡೋಣ ಅನ್ಕೊಂಡೆ. ಇವಾಗ ನಮ್ಮ ಬಾಯ್ಸ್ ಸ್ವಲ್ಪ ಬರೋರು ಇದಾರೆ, ಅದಕ್ಕೆ ಅವ್ರಿಗೋಸ್ಕರ ಕಾಯ್ತಿದೀವಿ. ಸೊ ಅವ್ರು ಬಂದ್ಮೇಲೆ ಅವ್ರ ಜೊತೆ ಬಂದಿದ್ದಾರೆ. ಪೂಮಾಶರು ಮಟ್ಟ ಇದ್ದಾರೆ, ಹೋಗೋಣ. ಸರಿ ಹೋಗೋಣ ಬನ್ರಿ. ಅಂಡ್ ದೇವಸ್ಥಾನದಲ್ಲಿ ಸಿಗೋಣ. ಕ್ವಿಕ್ ಶಿಫ್ಟರ್ ಅಂತ ಬಿಟ್ಟಿದ್ದಾರೆ, ಬಟ್ ಇನ್ನ ಸೂಪರ್ ಬೈಕ್ಸ್ ಆ ತರ ಬಿಟ್ಟಿದ್ರು. ಬಟ್ ಈ ಲೋ ಮಾಡಲ್ ಮಿಡಲ್ ಕ್ಲಾಸ್ ಜನಕ್ಕೆಲ್ಲ ಈ ಬೈಕ್ ಅಲ್ಲಿ ಒಂದು ಫ್ಯೂಚರ್ ಕೊಟ್ಟಿದ್ದಾರೆ. ಅದಕ್ಕೆ R15 ಎಲ್ಲ ಹುಡುಗರು ಲೈಕ್ ಮಾಡ್ತಾರೆ. ಮೈಲೇಜ್ ಪ್ರಕಾರನು R15 ಬೆಸ್ಟ್ ಬೈಕ್, ಚೆನ್ನಾಗಿದೆ. ಆದ್ರೆ R15 ನಾನು ಎಲ್ಲ ಹುಡುಗರು ಯಾಕೆ ತಗೊಂತಾರೆ ಅನ್ಕೊಂಡಿದೆ ಅಂದ್ರೆ ಹುಡುಗಿರ್ನ ಕುಂಡ್ರಿಸ್ಕೊಂಡು ಓಡಾಡೋದಿಕ್ಕೆ ಅಂತ. ನಾನು ನಿಮ್ನ ಕುಂಡ್ರಿಸ್ಕೊಂಡು ಓಡಾಡ್ತಿದ್ದೆ. ಹೆಂಗೆ ಬ್ರದರ್ ಫ್ರಮ್ ಅನದರ್ ಮದರ್. ಒಂದು ನಿಮಿಷ ಇರಿ ಸರ್, ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀನಿ. ದೇವಸ್ಥಾನ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂದ್ರೆ ಇದೆ ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು. ಹೋಗ್ಬಿಟ್ಟು ಒಳಗಡೆ ಹೋಗೋಣ. ಒಳಗಡೆ ಬಂದು ಕಾಲೆಲ್ಲ ತೊಳ್ಸಿದಾರೆ ನಮ್ಮ ಭಯ್ಯ. ಕಾಲು ತೊಳೆಯೋಕೆ ಅಲ್ಲಿ ಹೋಗಿದ್ದಾರೆ. ಇನ್ನು ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದ್ನಲ್ಲ, ಇವರೇ ನಮ್ಮ ಬಾಯ್ಸ್. ಇನ್ನು ಇವಾಗ ಕಾಲು ತೊಳ್ಕೊಂಡು ಒಳಗಡೆ ಬಂದಿದ್ದೀನಿ. ಭಯ್ಯ ನೋಡ್ರಿ, ಹ್ಯಾಂಡ್ಸಮ್ ಅಂದ್ಬಿಟ್ರಿ ನೀವು. ಇಷ್ಟು ಬಂದ ತಕ್ಷಣ ಗಣೇಶನ ದರ್ಶನ ಮಾಡ್ಬೇಕಂತೆ. ವಿಭೂತಿನೂ ಇಕ್ಕಿದ್ದಾರೆ. ಸೊ ಗಣೇಶನ ದರ್ಶನ ಮಾಡೋಣ. ಓಂ ಗಣೇಶ. ವ್ಯೂ ದೇವಸ್ಥಾನದ ನೋಡ್ರಿ ಹೆಂಗೈತೆ. ಈ ಫಸ್ಟ್ ಟೈಮ್ ಬಂದಿರೋದು, ಚೆನ್ನಾಗೈತೆ ದೇವಸ್ಥಾನ. ಹೌಸ್ಫುಲ್ ಇದೆ. ಆ್ಯಂಡ್ VIP ಟಿಕೆಟ್ ಕೇಳಿದ್ದೀನಿ, ಅಲ್ಲಿ ತಗೊಂಡು ಹೋಗ್ಬೇಕಷ್ಟೆ. ನಮ್ಮ ಭಯ್ಯ ಅಲ್ಲಿ ನಿಂಬೆಹಣ್ಣು ತಗೊಬಂದು ಚುಚ್ಚಿದ್ರು ತ್ರಿಶೂಲಕ್ಕೆ. ಸೊ ತುಂಬ ಜನ ಚುಚ್ಚಿದ್ದಾರೆ ಇಲ್ಲಿ, ಇದೆಲ್ಲ ತೆಗ್ದಲ್ಲಿ ಹಾಕಿದ್ದಾರೆ. ಸೊ ಬಂದ್ರಿ ಇವಾಗ ದರ್ಶನ ಮಾಡೋದಕ್ಕೆ ಹೋಗೋಣ ಒಳಗಡೆ. ನೋಡ್ರಿ ಮರ ಗಿರ ಎಲ್ಲ ಭಾರಿಯಾಗಿ ಐತೆ ಗುರು ದೇವಸ್ಥಾನ. ಫಸ್ಟ್ ಟೈಮ್ ಬಂದಿರೋದು ನಾನು, ಅದಕ್ಕೆ ಯಾರೋ ತೋರಿಸಿರಲ್ಲ ಅನ್ಕೊಂತೀನಿ, ನಾನೇ ತೋರಿಸ್ಬಿಡ್ತೀನಿ ಬಿಡ್ರಿ. VIP ಟಿಕೆಟ್ ಪರವಾಗಿಲ್ಲ, VIP ಟಿಕೆಟ್ ಬರ್ತಿದೆ. ಡೈರೆಕ್ಟಾಗಿ ದರ್ಶನದ ಜಾಗಕ್ಕೆ ಬಂದಿದ್ದೀವಿ. ಸೊ ಬಂದ್ರಿ ಹೋಗೋಣ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಬನ್ನಿ ಮಕ್ಕಳ ಒಳಗಡೆ ದೇವ್ರ ತೋರ್ಸಕ್ಕೆ ಬಿಡಲ್ಲ. ಸೊ ಟ್ರೈ ಮಾಡೋಣ. ಮಾಡ್ಕೊಂಡ್ಬಿಟ್ರಿ ದರ್ಶನ ಮಾಡ್ಕೊಂಡ್ಬಿಟ್ರಿ ಶುಕ್ರವಾರ. ಯಾರು ನೋಡಿಲ್ಲ, ಯಾರು ನೋಡಿಲ್ಲ. ದರ್ಶನ ಮುಗಿಸಿದ್ವಿ. ದರ್ಶನ ಅಂತ ಸಖತ್ತಾಗಾಯ್ತು. ಇನ್ನೇನು ಹೇಳಿ ಅದ್ರ ಬಗ್ಗೆ ಏನಿಲ್ಲ, ಜಸ್ಟ್ ಅಷ್ಟೇ ಮುಗೀತಿ. ಇವಾಗ ಇಲ್ಲಿಂದ ಹೊರಟಿ ಎಲ್ಲಿ ಹೋಯ್ತೀವಿ ಭಯ್ಯ? ಒಂದು ಪ್ರಮೋಷನ್ ಐತೆ, ಪ್ರಮೋಷನ್ಗೆ ಹೋಗ್ತಿಲ್ಲ ಈಗ. ತಂದೂರಿ ಗೊತ್ತಿಲ್ಲ, ಇಲ್ಗೋ ಕರ್ಕೊ ಹೋಗ್ತಾ ಇದ್ದಾರೆ. ಹೋಗೋಣ ಅಂದ್ರೆ ಪ್ರಸಾದ ಇಸ್ಕೊಳ್ಳೋಣ. ತೀರ್ಥ, ಸಾರಿ ಪ್ರಸಾದ ಅಲ್ಲ, ತೀರ್ಥ. ಓಕೆ, ವಾವ್. ಹ್ಯಾಂಡ್ ವಾಶ್ ಮಾಡಿ. ಯಾವತ್ತೂ ತೀರ್ಥ ಇಸ್ಕೊಂಡು ತಲೆಗೆ ಸವರ್ಕೊಂಬಿಡ್ರಿ, ಹ್ಯಾಂಡ್ ವಾಶ್ ಮಾಡಿರಿ. ಸೊ ಪ್ರಸಾದ ಬ್ರೋ ಸ್ವಲ್ಪನೇ ಹಾಕು ಬ್ರೋ. ಥ್ಯಾಂಕ್ ಯು. ಸೊ ಪ್ರಸಾದ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ ಬನ್ನಿ. ಅಯ್ಯೋ ಇವಾಗೆಲ್ಲೋ ಟ್ರಿಪ್ಪಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೀವೆಲ್ಲೋ ಟ್ರಿಪ್ಪಿಗೆ ಹೇಳಿದ್ರಲ್ಲ, ಎಲ್ಲಿ ಬ್ರಾ? ಏ ಸುಬಿ, ಹಂಗೆ ಜಂಕ್ ಹೋಗ್ತೀನಿ ಕಣ. ನೋಡ ಮನೆ ಮುಂದೆ ರೋಡಿಂದ ಹಿಂದೆ ರೋಡ್ ಹೋದ್ರೆ ಅದೇ ಚಿಕ್ಕಬಳ್ಳಾಪುರ. ಬರ್ರಿ ತೋರಿಸ್ತೀನಿ, ಇಲ್ಲೇ ತೋರಿಸ್ತೀನಿ ಬರ್ರಿ. ಚಿಕ್ಕಬಳ್ಳಾಪುರ ಅಲ್ಲಿ ಒಂಚೂರು ಹೋಗಿ ಫೋನಲ್ಲಿ ತೋರಿಸ್ತೀನಿ. ಗಾಡಿಲಿ ಸ್ಟಾರ್ಕ್ ಐತೆ, ಮಾರ್ಕ್ ಐತೆ, ಅದೆಲ್ಲ ಬೂಮ್ ಅನ್ಸೋದು ಅಷ್ಟೇ ನಮ್ಮ ಕೆಲಸ. ಈ ಹಾಕೋದು, ಚುಚ್ಚೋದು, ಪೆಟ್ರೋಲ್ ಉಯಿಸೋದು, ಬುಯ್ ಏನಾಗಿ ಎತ್ತದ ಗಾಡಿ ಅಷ್ಟೇ. ಸೊ ಲೆಟ್ಸ್ ಗೋ. ಎಲ್ಲೈತೆ ಆಟೋ ಇದೆ, ಜಾಗ ಎಲ್ಲೈತೆ? ಇಲ್ಲ ರೂಮಲ್ಲಿ ಐತೆ ನೋಡ್ರಿ. 18+ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ನಮ್ಮ ಭಯ್ಯ ಏನೋ ಲೈಟ್ರು ಫಿಲ್ ಮಾಡಿಸ್ಬೇಕಂತ. ಹಂಗೆ ಇಲ್ಲಿ ಏನೇನು ವಸ್ತುಗಳೆಲ್ಲ ಇದೆ, ನಮ್ಗೆ ಗೊತ್ತಿರೋರ್ದೇನು ಅಂಗಡಿ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಷ್ಟೇ. ಇದು ಯಾವುದೇ ಪ್ರಮೋಷನ್ ಅಲ್ಲ, ಸುಮ್ಮನೆ ಗೊತ್ತಿರೋರು ಅಂತ ಹೇಳ್ತಿರೋದಷ್ಟೇ. ಸರ್ ಯಾವ ಥರ
ಯಾವತ್ತಿದ್ರು ಬೆಂಕಿ ಮ್ಯಾನ್. ನೋಡ್ರಿ ಇಲ್ಲಿ ಲೈಟ್ರುಗಳು ಬುಲೆಟ್ ಗಿಲೆಟ್ ಎಲ್ಲ ಇಕ್ಕೊಂಡ್ಬಿಟ್ಟವ್ರೆ ಬ್ರೋ. ತಗೊಂಡ್ ಟಕ 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 ಅಂತ ಹೊಡೆದಾಕ್ಬಿಡ್ರಿ ಎಲ್ಲಾರ್ಗು. ಇದು ನೋಡ್ರಿ ಹೆಂಗೈತೆ ಲೈಟ್ರುಗಳು. ಇಲ್ಲಿ ಇಕ್ಕಿದ್ರಪ್ಪ ಆಂಟಿಕ್ ಪುಸ್ತಕ ಇಕ್ಕಿದ್ರು ನನ್ನ ಲೀಟ್ರನ್ನ. ಎಲ್ಲ ಇಲ್ಲೆಲ್ಲ ಏನೇನು ಬೇಕೆಲ್ಲ ಬಾಯ್ಸ್ಗೆ ಸೊ ಎಲ್ಲ ಇದೆ. ಸೊ ಬಂದ್ರಿ ಬೇಕಾದವ್ರು ಏನೇನು ಬೇಕೆಲ್ಲ ತಗೊಂಡೋಗ್ರಿ ಅಷ್ಟೇ. ಭಯ ಇದು ಫೆರಾರಿ ಒರಿಜಿನಲ್ ಲೈಟ್ರು ನೋಡ್ರಿ. ಸೊ ಇಲ್ಲಿ ಫೈರ್ ಬರ್ತೈತೆ, ಅದು ಕಾಣಿಸ್ತಾ ಇಲ್ಲ, ಜಸ್ಟ್ ಒಳಗಡೆ ನೋಡ್ರಿ, ಸಗದಾಗೈತೆ, ನೈಸ್. ಒಂದು ಹಂಗೆ ಪೊಲಿಟಿಷಿಯನ್ ಸ್ಟೈಲಲ್ಲಿ ಹಿಂಗೆ ಕೈ ಎತ್ತು ಮ್ಯಾಮ್. ವಾ ತಗೊಳ್ರಿ ಒಂದು ಕಟ್ಔಟ್ ನಾಳೆನೆ. ಪಾಪ ಕಣ್ ಕಾಣಿಸ್ತಿರ್ಲಿಲ್ಲ, ಅವ್ರು ಹೋಗ್ತಿದ್ರು. ಯಾರ್ಯಾರಿಗೂ ಏನೇನೋ ಮಾಡ್ತೀವಿ. ನನ್ನ ವೀಡಿಯೋದಲ್ಲಿ ಒಂದೇ ಒಂದು ಹೆಲ್ಪ್ ಮಾಡಿದ್ದೀರಾ. ನನ್ನ ಸಬ್ಸ್ಕ್ರೈಬರ್ಸ್ ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಆ್ಯಂಡ್ ಇಲ್ಲೊಂದು QR ಕೋಡ್ನ ಹಾಕ್ತೀನಿ, ಅದನ್ನು ಸ್ಕ್ರೀನ್ಶಾಟ್ ಎತ್ಕೊಂಡು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡಿರಿ, ಓಕೆನಾ? ತೋರಿಸಲ್ಲ, ಸೊ ನಾವು ಬೇಡ ಆ ಸಿಂಪತಿ ತಗೊಳ್ಳೋದು. ಸೊ QR ಕೋಡ್ ಇದೇನೆ, ನೀಟಾಗಿ ಸ್ಕ್ರೀನ್ಶಾಟ್ ಎತ್ಕೊಳ್ರಿ. ಸೊ ಇದನ್ನು ಸೆಂಡ್ ಮಾಡ್ಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಕಳಿಸ್ರಿ. ಅಂಕಲ್ ತಗೊಳ್ಳಿ, ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ, ಅದರಲ್ಲಿ ಎಷ್ಟು ಆಗುತ್ತೋ ಅದು ಹೆಲ್ಪ್ ಮಾಡ್ಕೊಡಿ. ಓಕೆ ಪರವಾಗಿಲ್ಲ, ಇದೊಂದು ಸಾಕು, ನಾನು ಇದು ಮಾಡ್ತೀನಿ. ಥ್ಯಾಂಕ್ ಯು. ಬಂದ್ರಿ ಹೋಗೋಣ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಭಯ್ಯ ಟೀ ಕುಡಿಯೋದಿಲ್ಲಿ ಅಲ್ಲಿ. ಸೊ ಟೀ ಕುಡಿಯೋಕೆ ಹೋಗೋಣ ಬಂದ್ರಿ. ಇವಾಗ ನಡ್ಕೊಂಡು ಹೋಗೋಣ. ಏನು ನಿಮ್ಮ ಖುಷಿ. ನೀವು ಕೇಳ್ಬೋದು, ಅವ್ರ ಮುಖನೂ ತೋರಿಸ್ಬೋದಿತ್ತಲ್ಲ, ಏನಕ್ಕೆ ತೋರಿಸ್ಲಿಲ್ಲ ಅಂತ. ಮುಖ ತೋರಿಸಿ ಮಾಡೋದನ್ನ ಸಹಾಯ ಅನ್ನಲ್ಲ, ಪಿಟಿ ಶೋಕಿ ಅಂತಾರೆ. ಸೊ ಅದನ್ನು ತುಂಬ ಜನ ಮಾಡ್ತಾ ಇದ್ದಾರೆ. ನಾನು ಆ ಥರ ಅವ್ರ ಲಿಸ್ಟಿಗೆ ಸೇರ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ಸಹಾಯ ಮಾಡೋಣ, ಅದು ಯಾರಿಗೂ ಗೊತ್ತಾಗಬಾರ್ದು. ಬಲಗೈದು ಮಾಡಿ ಎಡಗೈಗೂ ಗೊತ್ತಾಗಬಾರ್ದು, ಆ ಥರ ಮಾಡೋಣ. ಕಾಂಪ್ಲೆಕ್ಸಲ್ಲಿ ಇಲ್ಲೊಂದು ಕಡೆ ಕಾಫಿ ಫುಲ್ ಫೇಮಸ್ ಅಂತೆ. ನಮ್ಮ ಭಯ್ಯ ಕರ್ಕೊಂಬಂದಿದ್ದಾರೆ. ಸೊ ಅಣ್ಣ ಟೋಕನ್ ಕೊಡ್ತಾ ಇದ್ದಾರೆ. ಕಾಫಿನ ಕುಡಿದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದ್ರೆ ನಿಮಗೆ ಇಲ್ಲಿ ನಾನು ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ, ಬಂದು ನೀವು ಕಾಫಿ ಕುಡೀರಿ. ಈ ಅಂಕಲ್ ಇರ್ತಾರೆ, ನನ್ನ ವಿಡಿಯೋ ತೋರಿಸ್ರಿ ಅಂಕಲ್ ಇದ್ರೆ ಅಲ್ಲೂ 5 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಒಂದು ಕಾಫಿಗೆ. ಹಲ್ವಾ ಬೆಂಗಳೂರು ಆಕೆ हाँ ज्यादा दिन नहीं, थोड़ा कन्नड़ा सीखो. ओके हम भी सीख दिए ना हिंदी, तू भी सीखा. अभी बोलो क्या कर रहे हो आप? क्या कुछ नहीं, इधर काफी फेमस है ना, वो एक्सप्लोर करता है. ओ काफी टेस्ट कैसा है. ओके ಪಾಪ ಭಯ ಬಂದು ತುಂಬ ದಿನ ಆಗಿಲ್ವಂತೆ, ಅದಕ್ಕೆ ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಹೇಳಿದ್ದೀನಿ. ಸೊ ನಿಮ್ಮ ಧರ್ಮ ಕನ್ನಡಿಗರದು, ಕನ್ನಡ ಎಲ್ಲರಿಗೂ ಕಲಿಸೋದು. ಸೊ ಮಾಡಿರಿ ಅದನ್ನು. ನನಗೂ ಜಾಸ್ತಿ ಹಿಂದಿ ಬರಲ್ಲ ಗುರು, ಬರೋ ಅಷ್ಟೊಂದು ಮ್ಯಾನೇಜ್ ಮಾಡಿದೆ ಅಷ್ಟೇ. ಇಂತು ಕಾಫಿ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ನೋಡೋಣ. ಬಂದ್ರಿ ಕಾಫಿ. ಏಯ್ ಚೆನ್ನಾಗೇ ಐತೆಪ್ಪ. ಏಯ್ ವಿಸಿಟ್ ಮಾಡ್ರಪ್ಪ, ನನ್ನ ಕಡೆಯಿಂದ ರೆಫರ್ ಮಾಡ್ತಾ ಇದ್ದೀನಿ, ಬಂದು ವಿಸಿಟ್ ಮಾಡಿರಿ. ಕಾಫಿ ಅಂತೂ ಸಖತ್ತಾಗೈತೆ, ಚೆನ್ನಾಗೈತೆ. ಸೊ ಕಾಫಿನ ಕುಡಿದು ಇಲ್ಲಿಂದ ಹೊರಡೋಣ, ಸರಿನಾ? ಸೊ ನೀವು ಯಾರ ಈ ಸೈಡ್ ಬಂದರೆ ಇಲ್ಲಿ ಹೋಗಿ ಒಂದ್ಸಲ ಕಾಫಿನ ಟೇಸ್ಟ್ ಮಾಡಿರಿ. ಹಾಂ, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಎಲ್ಲರೂ ಕೇಳ್ತಿದ್ರಿ ಅಲ್ವಾ ಒಂದು ಕ್ಲಾರಿಟಿ ವಿಡಿಯೋ ಬೇಕು ಅಂತ. ಸೊ ಕ್ಲಾರಿಟಿ ವಿಡಿಯೋ ಇವಾಗ ಹಾಕ್ತೀನಿ ನೋಡಿ. ಏನು ಹೇಳಿ, ಹೌದು ಓಕೆ. ತುಂಬ ನಮ್ಮನ್ನು ಬೈಕೊಂಡಿರ್ತಾರ ಅಂತ ನನಗೆ ಗೊತ್ತು. ಓಕೆ, ಎಲ್ಲದಕ್ಕೂ ಸಾರಿ ನನ್ನ ಕಡೆಯಿಂದ. ವೀಡಿಯೋಸ್ ಮಾಡಿಲ್ಲ ತುಂಬ ದಿನದಿಂದ. ಆ್ಯಂಡ್ ಪರ್ಸ್ನಲ್ ತುಂಬ ಅವೆಲ್ಲ ನನ್ನ ಅವಳ ಪರ್ಸ್ನಲ್ ಸ್ವಲ್ಪ ಜಗಳಗಳಾಗಿದ್ದು, ಅದನ್ನ ನಾವೇ ಇಬ್ಬರೇ ಕೂತ್ಕೊಂಡು ಮಾತಾಡಿ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಆ ಥರ ಜಗಳ ಅಂತಲ್ಲ, ನಾರ್ಮಲ್ ಆಗಿ ಎಲ್ಲರೂ ಫೈಟಿಂಗ್ ಆಡ್ತೀವಲ್ಲ, ಆ ಥರ ಫೈಟಿಂಗ್ ಆಡಿದ್ವಿ. ವ್ಲಾಗ್ಸ್ ಯಾಕೆ ಜಾಸ್ತಿ ಮಾಡಕ್ ಹೋಗಿಲ್ಲ ಅಂದ್ರೆ, ನಾನು ನನ್ನ ಸ್ಟುಡಿಯೋ ಕಡೆ ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ಮಾಡೋಕ್ಕಾಗ್ತಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸು ಬರುತ್ತೆ, ರೀಲ್ಸು ಬರುತ್ತೆ, ಎಲ್ಲ ಬರುತ್ತೆ, ಮಾಡ್ತೀವಿ. ಈ ಹೊಸ ವರ್ಷಕ್ಕೋಸ್ಕರನೇ ಕಾಯ್ತಿದ್ದೆ ನಾನು ಅವಳು. ಚೆನ್ನಾಗೇ ಇದ್ವಿ, ಎಲ್ಲರೂ ಅನ್ಕೊಂಡಿದ್ರು ಓಕೆ ಅವರಿಬ್ರು ಚೆನ್ನಾಗಿಲ್ಲ. ತುಂಬಾ ಜನ ಕಮೆಂಟ್ಸ್ ಹಾಕ್ತಿದ್ರು, ಓ ಇಷ್ಟೇ ಎಲ್ಲ ಮುಗೀತು, ಆಟ ಆಡೋದಕ್ಕಷ್ಟೇ, ಟೈಮ್ ಪಾಸ್ಗಷ್ಟೇ, ಆ ಥರ ಈ ಥರ ಅಂತ ಏನೇನೋ ಕಮೆಂಟ್ಸ್ ಎಲ್ಲ ಹಾಕಿದ್ರಿ. ಸೊ ನಾನು ಅವಳು ಚೆನ್ನಾಗೇ ಇದ್ವಿ, ನಾನು ಅವಳು ಚೆನ್ನಾಗೇ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ವೀಡಿಯೋಸ್ನ ನಾವಿಬ್ಬರೇ ಡಿಸೈಡ್ ಆಗಿದ್ವಿ ನ್ಯೂ ಇಯರಿಂದ ಮಾಡೋಣ ನಾವು ಅಂತ. ಸೊ ಅದಕ್ಕೇ ಇಷ್ಟು ದಿನ ಟೈಮ್ ತೊಗೊಂಡು ಆ್ಯಂಡ್ ಇವತ್ತಿಂದ ವೀಡಿಯೋಸ್ ಮಾಡ್ತಿರ್ತೀವಿ. ಆ್ಯಂಡ್ ಮತ್ತೆ ಇನ್ಯಾವತ್ತೂ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಸಾರಿ ಏನಾದರೂ ಎಲ್ರಿಗೂ ಬೇಜಾರಾಗಿದ್ರೆ, ನಮ್ಮನ್ನು ಇಷ್ಟಪಡೋ ಒಂದಷ್ಟು ಜನಗಳಿಗೆ ಬೇಜಾರಾಗಿದ್ರೆ ಸಾರಿ. ಆ್ಯಂಡ್ ಇಷ್ಟಪಡದೇ ಇರೋರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಅವರು ಇವಾಗ ತುಂಬ ಖುಷಿ ಆಗ್ತಿರ್ತಾರೆ, ಖುಷಿಯಾಗಿರಲಿ, ಚೆನ್ನಾಗಿರಲಿ. ಆ್ಯಂಡ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನೇನು ಹೇಳಿ, ಅಷ್ಟೇ ಅಲ್ವಾ. ವ್ಲಾಗ್ ಮಾಡಬೇಕು ಅಂತ ಮಾಡ್ತಿಲ್ಲ, ಜಸ್ಟ್ ಒಂದು ಕ್ಲಾರಿಟಿಗೋಸ್ಕರ ಅಷ್ಟೇ ಮಾಡ್ತಿರೋದು. ಇನ್ಮೇಲೆ ವೀಡಿಯೋಸ್ ಮಾಡ್ತೀವಿ ಅಂತ ಹೇಳೋದಕ್ಕೆ. ನೋಡೋಣ. ಓಕೆ, ಲವ್ ಯು. ಸಿಗೋಣ ಇನ್ಮೇಲೆ. ಆದಷ್ಟು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ವೀಡಿಯೋಸ್ ಮಾಡ್ತಿರ್ತೀನಿ. ಮತ್ತು ಇನ್ನೊಬ್ಬನ ಪರಿಚಯ ಮಾಡಿಸ್ಕೊಡ್ಬೇಕಿತ್ತು, ಅಗಸ್ಯ ಬೈ. ಇವನ ಹೆಸರು ಅಗಸ್ಯ ಅಂತ. ಸೊ ಇವನು ಹೊಸಬ, ಲಾಸ್ಟ್ ಬ್ಲಾಗ್ಸಲ್ಲೆಲ್ಲ ತೋರಿಸಿಲ್ಲ ಇವನ್ನ ಅಷ್ಟು. ಆ್ಯಂಡ್
ಇವನ್ ಗೊತ್ತಲ್ಲ ಲಕ್ಕಿ ನೋಡ್ರಿ, ಎಲ್ಲರೂ ಅಷ್ಟೇ ಬಂದು ಒಂದು ಕಿಸ್ ಕೊಡ್ಲಿಲ್ಲ ಅಂದರೆ ಅವ್ರಿಗೆ ನೆಮ್ಮದಿ ಆಗಲ್ಲ. ಹುಡುಗಿರ್ಗಿಂತ ಜಾಸ್ತಿ ಇವರೇ ಕೊಟ್ಟವ್ರು ನನಗೆ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಆ್ಯಂಡ್ ನಿಮ್ಮ ಪ್ರೀತಿ ಇದೇ ಥರ ಇರಲಿ, ಸಪೋರ್ಟು ಇದೇ ಥರ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಈ ವರ್ಷ. 2024 ಒಳ್ಳೊಳ್ಳೆ ಪಾಠನ ಕಲ್ತಿದ್ದೀನಿ. ಆ್ಯಂಡ್ ಆ ಪಾಠದಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಉಳಿಸ್ಕೊಂಡಿದ್ದೀನಿ. ಆ ಕ್ವಶನ್ಸ್ಗಳಿಗೆ 2025 ಆನ್ಸರ್ನ ಹುಡ್ಕೋಣ. ಆ್ಯಂಡ್ ಎಲ್ರಿಗೂ ಆನ್ಸರ್ನ ಕೊಡೋಣ. ತುಂಬ ಜನ ಮಾತಾಡಿದ್ದಾರೆ, ತುಂಬ ಜನ ಏನೇನೋ ತುಂಬ ಇದೆ. ಆ್ಯಂಡ್ ಎಲ್ರಿಗೂ ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ.